ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. RCBಗೆ ಮತ್ತೊಂದು ಆಘಾತ. ಬೆಂಗಳೂರಿಗೆ ಸೋಲಿನ ಬೆನ್ನಲ್ಲೇ ಗಾಯದ ಮೇಲೆ ಬರೆ. ಆಸೀಸ್ ಆಟಗಾರರು ಟೂರ್ನಿಯಿಂದ ಔಟ್. ಹೌದು, ಬೆಂಗಳೂರು ತಂಡ ಸೀಸನ್ 18ರಲ್ಲಿ ಅಮೋಘ ಪ್ರದರ್ಶನವನ್ನು ತೋರ್ತಾ ಬರ್ತಿದೆ. ಕಳೆದ 17 ಸೀಸನ್ಗಿಂತಲೂ ಈ ಬಾರಿ ಬೇರೆ ಲೆವೆಲ್ ಅಲ್ಲಿ ಕಾಣುತ್ತಿದೆ ಬೆಂಗಳೂರು ತಂಡ. ಈಗಾಗಲೇ ಪ್ಲೇ ಆಫ್ಸ್ ಟಿಕೆಟ್ ಕೂಡ ಗಿಟ್ಟಿಸಿಕೊಂಡಿದೆ. ತಂಡದ ಸರ್ವಾಂಗೀಣ ಆಟದ ಫಲವಾಗಿ RCB ಈ ಬಾರಿ ಕಪ್ ಗೆದ್ದೇ ಗೆಲ್ಲುತ್ತೆ ಎಂಬ ಆಸೆ ಜಾಸ್ತಿಯಾಗಿದೆ. RCB ಈ ಬಾರಿ ಕಪ್ ಮೇಲೆತ್ತುವ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕೋಟಿ ಕೋಟಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. RCB ಅಂದ್ರೆ ಜೀವ, ಒಂದು ಎಮೋಷನಲ್. RCBನೇ ನಮಗೆಲ್ಲ ಎಂದು 6 ಸಲ ಸೋತ್ರು RCB, 60 ಸಲ ಸೋತ್ರು RCB, ಈ ಸಲ ಕಪ್ ನಮ್ದೆ ಎಂಬ ಅನೇಕ ಡೈಲಾಗ್ ಹೊಡೆಯುತ್ತಾ ತಂಡ ಸೋತರು ಗೆದ್ದರು ಬೆನ್ನಿಗೆ ನಿಂತು ಬೆಂಗಳೂರು ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರುವ ನಿಷ್ಕಲ್ಮಶ ಅಭಿಮಾನಿಗಳು, ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಫ್ಯಾನ್ಸ್. ಆದರೆ ಇಂತಹ RCB ಅಭಿಮಾನಿಗಳಿಗೆ ಮತ್ತು ಇಡೀ ತಂಡಕ್ಕೆ ದೊಡ್ಡ ಆತಂಕವೊಂದು ಶುರುವಾಗಿದೆ. RCBಯ ಪ್ರಮುಖ ಆಟಗಾರರು ಅಲಭ್ಯರಾಗುವ ಟೆನ್ಷನ್ ಹೆಚ್ಚಿದೆ. ಇಂಜುರಿ ಸಮಸ್ಯೆಯಿಂದ RCB ಮ್ಯಾನೇಜ್ಮೆಂಟ್ ತಲೆ ಕೆಡಿಸಿಕೊಂಡಿದೆ. ಪ್ಲೇ ಆಫ್ಸ್ ಹೊಸ್ತಿಲಲ್ಲಿ RCBಗೆ ಬರಸಿಡಿರು ಬಡಿದಂತಾಗಿದೆ. ಹಾಗಾದ್ರೆ RCBಗೆ ಡಬ ಶುರುವಾಗಲು ಕಾರಣವೇನು? ಇಂಜುರಿಯಿಂದ ಹೊರಬೀಳುವ ಸಾಧ್ಯತೆ ಇರುವ ಆಟಗಾರರು, RCB ಮುಂದೇನು ಮಾಡಲಿದೆ? ಇದೆಲ್ಲವನ್ನ ನೋಡೋಣ ಈ ಸ್ಟೋರಿಯಲ್ಲಿ. ಪ್ಲೇ ಆಫ್ ಪಂದ್ಯಕ್ಕೂ ಮುನ್ನ RCBಗೆ ಗಾಯದ ಭೀತಿ ಎದುರಾಗಿದೆ. ಭುಜದ ಗಾಯದಿಂದ ಚೇತರಿಸಿಕೊಳ್ಳುತ್ತಿರುವ ವೇಗಿ ಜೋಸ್ ಹೇಜಲ್ವುಡ್ ಇನ್ನೂ ತಂಡಕ್ಕೆ ಆಗಮಿಸಿಲ್ಲ. ಇದರ ಬೆನ್ನಲ್ಲೇ ತಂಡದ ಬಿಗ್ ಹಿಟರ್ ಟೀಮ್ ಡೇವಿಡ್ ಕೂಡ ಗಾಯಗೊಂಡಿದ್ದು ಪ್ಲೇ ಆಫ್ ಪಂದ್ಯದಲ್ಲಿ ಆಡುವುದು ಅನುಮಾನ ಎನ್ನಲಾಗಿದೆ. ಒಂದೊಮ್ಮೆ ಉಭಯ ಆಟಗಾರರು ಮಹತ್ವದ ಪಂದ್ಯಕ್ಕೆ ಅಲಭ್ಯರಾದರೆ RCBಗೆ ಭಾರಿ ಹೊಡೆತ ಬೀಳಲಿದೆ. ಹೈದರಾಬಾದ್ ವಿರುದ್ಧದ ಪಂದ್ಯದ ವೇಳೆ ಟೀಮ್ ಡೇವಿಡ್ ಪಂದ್ಯದ ಕೊನೆಯ ಓವರ್ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಸ್ನಾಯು ಸೆಳೆತಕ್ಕೆ ಒಳಗಾಗಿ ಮೈದಾನವನ್ನ ತೊರೆದಿದ್ರು. ಆ ಬಳಿಕ 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಡೇವಿಡ್ ರನ್ ಓಡುವ ಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ದೊಡ್ಡ ಹೊಡೆತಕ್ಕೆ ಯತ್ನಿಸಿ 5 ಎಸೆತಗಳಲ್ಲಿ ಕೇವಲ 1 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಪ್ಲೇ ಆಫ್ ಪಂದ್ಯದ ವೇಳೆ ಚೇತರಿಕೆ ಕಾಣುವ ನಿಟ್ಟಿನಲ್ಲಿ ಡೇವಿಡ್ಗೆ ಲಕ್ನೋ ವಿರುದ್ಧ ಪಂದ್ಯಕ್ಕೆ ವಿಶ್ರಾಂತಿ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಡೇವಿಡ್ ಹಾಲಿ ಆವೃತ್ತಿಯ IPL ನಲ್ಲಿ ಹಲವು ಪಂದ್ಯಗಳನ್ನು RCB ಸಂಕಷ್ಟಕ್ಕೆ ಸಿಲುಕಿದ ವೇಳೆ ಏಕಾಂಗಿ ಬ್ಯಾಟಿಂಗ್ ಹೋರಾಟವನ್ನು ನಡೆಸಿ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ರು. ಅವರ ಸೇವೆ ಕಳೆದುಕೊಂಡ್ರೆ ತಂಡಕ್ಕೆ ಭಾರಿ ನಷ್ಟ ಸಂಭವಿಸಲಿದೆ. ಇನ್ನೊಂದೆಡೆ 34 ವರ್ಷದ ಹೇಜಲ್ವುಡ್ ಫಿಟ್ನೆಸ್ಗಾಗಿ ಬ್ರಿಸ್ಟನ್ನಲ್ಲಿ ಪುನರ್ವಸತಿಗೆ ಒಳಗಾಗಿದ್ದಾರೆ. ಅವರಿಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ಇದುವರೆಗೂ ಆಡುವ ಗ್ರೀನ್ ಸಿಗ್ನಲ್ ನೀಡಿಲ್ಲ. ಹಾಲಿ ಆವೃತ್ತಿಯಲ್ಲಿ ಹೇಜಲ್ವುಡ್ RCB ಪರ 10 ಪಂದ್ಯಗಳನ್ನಾಡಿ 18 ವಿಕೆಟ್ ಅನ್ನು ಕಿತ್ತು ಅತಿ ಹೆಚ್ಚು ವಿಕೆಟ್ ಕಿತ್ತ ಬೌಲರ್ಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಇವರಿಬ್ಬರ ಅಲಭ್ಯತೆ ಕಾಡುವುದು ದಟ್ಟವಾಗಿದೆ. ಮತ್ತು ಡೇವಿಡ್ ಇಂಜುರಿಯಿಂದ ಹೊರಬಿದ್ರೆ ಬೆಂಗಳೂರಿಗೆ ಭಾರಿ ಪೆಟ್ಟು ಬೀಳಲಿದೆ. ಇತ್ತ ಜೋಸ್ ಅವರು ಆಗಮಿಸಲಿಲ್ಲ ಅಂತಂದ್ರೆ RCBಗೆ ನುಂಗಲಾರದ ತುತ್ತಾಗಲಿದೆ. ಯಾಕಂತಂದ್ರೆ ಈಗಾಗಲೇ ನೀವು ಕೂಡ ನೋಡಿದಿರಲ್ಲ ಜೋಸ್ ಹೇಜಲ್ವುಡ್ ಇಲ್ಲದ ಮ್ಯಾಚ್ಗಳ ಕತೆ ಏನಾಗಿದೆ ಎಂದು. ಹಾಗಾಗಿ ಪ್ಲೇ ಆಫ್ಸ್ ಹಂತಗಳಲ್ಲಿ RCB ಬೌಲಿಂಗ್ಗೆ ಶಕ್ತಿ ತುಂಬಬೇಕಾದರೆ ಹೇಜಲ್ವುಡ್ ಇರಲೇಬೇಕಾಗುತ್ತದೆ. ಆದರೆ ಗಾಯದ ಕಾರಣದಿಂದ ಅವರು ಏನ್ ಮಾಡುತ್ತಾರೆ ಎಂದು ಸದ್ಯಕ್ಕೆ ಹೇಳಲಾಗುತ್ತಿಲ್ಲ. ಈಗಾಗಲೇ ಮತ್ತೊಬ್ಬ ವಿದೇಶಿ ಪ್ಲೇಯರ್ ಜಕೋಬ್ ಬೆಥೆಲ್ ವಿಂಡೀಸ್ ವಿರುದ್ಧ ಸರಣಿಗಾಗಿ ಹೋಗುವ ತಯಾರಿಯಲ್ಲಿದ್ದಾರೆ. ಶೆಪರ್ಡ್ ಕೂಡ ತೆರಳಲಿದ್ದಾರೆ ಎಂಬ ಮಾಹಿತಿ ಇದೆ. ಲಿವಿಂಗ್ಸ್ಟನ್ ಬೇರೆ ಫಾರ್ಮ್ನಲ್ಲಿಲ್ಲ. ಲುಂಗಿ ಎನ್ಗಿಡಿ ಕೂಡ ಮುಂದಿನ ಪಂದ್ಯಗಳಿಂದ ಇರುವುದಿಲ್ಲ. ಅವರು ತಮ್ಮ ತವರಿಗೆ ಹೋಗುವುದು ಪಕ್ಕಾ ಆಗಿದೆ. ಇನ್ನು ಜಿಂಬಾಬ್ವೆಯ ಮುಜರ್ಬಾನಿ, ನ್ಯೂಜಿಲೆಂಡ್ನ ಸಿಪರ್ಡ್ ಬಂದರೂ ಕೂಡ ಅವರು ಇಲ್ಲಿನ ವಾತಾವರಣಕ್ಕೆ ಸೆಟ್ ಆಗಲು ಸಮಯ ಬೇಕಾಗುತ್ತದೆ. ಹಾಗಾಗಿ ಮುಂದೆ RCB ಏನ್ ಮಾಡಲಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇವೆಲ್ಲ ಸಮಸ್ಯೆಗಳ ಸುತ್ತ ಗಿರ್ಕಿ ಹೊಡೆಯುತ್ತಿರುವ RCB ಬಗ್ಗೆ ನಿಮಗೇನನ್ಸುತ್ತೆ? RCB ಈ ಸಲ ಕಪ್ ಎತ್ತುತ್ತಾ? RCBಯ ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ನಿಮ್ಮ ಒಂದಿಷ್ಟು ಸಲಹೆ ಸೂಚನೆಗಳು ಏನು? ಇಲ್ಲಿಯವರೆಗಿನ RCB ಆಟದ ಬಗ್ಗೆ ನಿಮಗೇನನ್ಸುತ್ತೆ? ಅದೆಲ್ಲವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ IPLನ ಸ್ಪೆಷಲ್ ಸ್ಟೋರಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.